ಟಿಬಿ ಡ್ಯಾಂ ಗೇಟ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಚಿವರು ಗೈರಾಗಿ ಜಲಸಂಪನ್ಮೂಲ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಗೈರಾಗಿರುವ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಇದಕ್ಕೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಗನ ಮದುವೆ ಇತ್ತು, ಹಾಗಾಗಿ ಮಗನ ಮದುವೆ ಇದ್ದಿದ್ರಿಂದ ನನಗೆ ಕಾರ್ಯಕ್ರಮಕ್ಕೆ ಹೋಗೋದಿಕ್ಕೆ ಆಗಲಿಲ್ಲ. 1 ವರ್ಷಗಳ ಹಿಂದೆಯೇ ಕಾರ್ಯಕ್ರಮ ನಿಶ್ಚಯ ಆಗಿತ್ತು. ಇವತ್ತಿನ ದಿನಾಂಕ ತಿರುಪತಿಯಲ್ಲಿ ಮಾಡೋದಾಗಿ ನಿಶ್ಚಯ ಆಗಿತ್ತು ಅಂತ ಹೇಳಿ ಮಾಧ್ಯಮ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. ಇವತ್ತಿನ ದಿನಾಂಕದಲ್ಲೇ ತಿರುಪತಿಯಲ್ಲಿ ಮದುವೆ ಮಾಡೋದಾಗಿ ನಾವು 1 ವರ್ಷದ ಹಿಂದೆ ನಿಶ್ಚಯವನ್ನ ಮಾಡಿದ್ವಿ. ಹಾಗಾಗಿ ನನಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋದನ್ನ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಜಲಸಂಪನ್ಮೂಲ ಸಚಿವರೇ ಈ ಒಂದು ಕಾರ್ಯಕ್ರಮಕ್ಕೆ ಗೈರಾಗಿದ್ದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿತ್ತು, ಚರ್ಚೆಯನ್ನು ಕೂಡ ಹುಟ್ಟು ಹಾಕಿತ್ತು. ಇದೀಗ ಸ್ವತಃ ರಾಮಲಿಂಗಾರೆಡ್ಡಿ ಅವರೇ ಇದಕ್ಕೆ ಮಾಧ್ಯಮ ಪ್ರಕಟಣೆಯ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಮಗನದ್ದೇ ಮದುವೆ ಇದ್ದಿದ್ದು, ಹಾಗೆ ನನ್ನ ಮಗನ ಮದುವೆ ಈ ಹಿಂದೆಯೇ ಅಂದ್ರೆ 1 ವರ್ಷದ ಮೊದಲೇ ನಿಶ್ಚಯ ಆಗಿತ್ತು. ಅದು ಕೂಡ ತಿರುಪತಿಯಲ್ಲಿ ಮಾಡೋದು ಅಂತ ಹೇಳಿ ನಾವು ನಿಶ್ಚಯವನ್ನ ಮಾಡಿದ್ವಿ. ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ, ಟಿಬಿ ಡ್ಯಾಮ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಲ್ಲಿ ನಮಗೆ ಹೋಗೋದಕ್ಕೆ ಆಗ್ಲಿಲ್ಲ. ಕಾರಣ ಮಗನ ಮದುವೆ ಇದ್ದಿದ್ರಿಂದ ಮೊದಲೇ ನಾವು ಈ ಒಂದು ಕಾರ್ಯಕ್ರಮವನ್ನ ನಿಶ್ಚಯ ಮಾಡಿದ್ವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.